ಸರ್ ನೀವು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 ವರ್ಷ ಆಯ್ತು. ಮ್ಯಾಮ್ ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಟ್ಟಿದ್ರು ಸರ್? iWatch. ಸರ್ ಈ ಸಲಿಗೆ ಏನು ಇರ್ಲಿಲ್ಲ, ನೀನು ಅಲ್ಕರ ಮಗ ಸರ್ ನೀವು ಕಪಲ್ ಫ್ರೆಂಡ್ಸ್ ವಾಟ್ ಆರ್ ಯು? Recently. ಲೈಕ್ ಹೌ? 2 months. 2 months. ಮತ್ತೆ ನೀವು ನಮ್ಮ ಶೋ ಹನಿಮೂನ್ ಬಂದಿರಾ? ಯಾರಲ್ಲಿ ಇಂಗ್ಲಿಷ್ ಮೂವೀಸ್ ನೋಡ್ತೀರಾ? ಇಂಗ್ಲಿಷ್ ಮೂವೀಸ್, ಇಂಗ್ಲಿಷ್ ಆಕ್ಷನ್ ಮೂವೀಸ್. ಲೈಕ್ ನನಗೂ ಇಷ್ಟ ಇಂಗ್ಲಿಷ್ ಆಕ್ಷನ್ ಮೂವೀಸ್. ಅಂಡ್ ಆಲ್ಸೋ ಯಾರು ಹುಡುಗರು ಕೈ ಎತ್ತಿದ್ರು ಮ್ಯೂಟ್ ಮಾಡ್ಕೊಂಡು ನೋಡೋದಲ್ಲ. ನಾನು ಶೋ ಇದ್ದಾಗ ಮಾತಾಡ್ಬೋದು, ಮಗ ಮ್ಯೂಟ್ ಮಾಡ್ಕೊಂಡು ನೋಡೋದು, ಹಂಗೆ ನೋಡೋದ, ಫ್ಯಾಮಿಲಿ ಜೊತೆ ನೋಡೋದು ಹೇಳ್ತಿರೋದು ನಾನು. ಲೈಕ್ ನನ್ಗೆ ಇಂಗ್ಲಿಷ್ ಆಕ್ಷನ್ ಮೂವೀಸ್ ಇಷ್ಟ. ಲೈಕ್ ಅಂದ್ರೆ ಅವ್ರದ್ದು ಸ್ಟಂಟ್ಸ್, ಸಿನಿಮಾಟೋಗ್ರಫಿ ಎಲ್ಲ ಸಕ್ಕದಾಗಿರುತ್ತೆ. ಬಟ್ ಅವ್ರದ್ದು ಸ್ಟೋರಿ ಐ ಆಮ್ ನಾಟ್ ಶೋರ್. ಬಿಕಾಸ್ ಸ್ಟೋರಿ ಮತ್ತೆ ಕ್ಲೈಮ್ಯಾಕ್ಸ್ 90 ಸೀನಲ್ಲೂ ಸೇಮ್ ಇದೆ. ಬಾಂಬ್ ಡಿಫ್ಯೂಸ್ ಮಾಡು, ವರ್ಲ್ಡ್ ಸೇವ್ ಮಾಡು, ಬಾಂಬ್ ಡಿಫ್ಯೂಸ್ ಮಾಡು, ವರ್ಲ್ಡ್ ಸೇವ್ ಮಾಡು. ನಾವು ಎಷ್ಟಲ್ಲಿ ಡಿಫ್ಯೂಸ್ ಮಾಡ್ತೀವೋ ನಮ್ಗೆ ಬಾಂಬಿಗೆ ನಂಬಿಕೆ ಇಲ್ಲ. ಇವಾಗ ನಾನೇನೋ ಮೂವಿ ನೋಡಕ್ ಹೋಗ್ತೀನಿ ಅಂದ್ರೆ ನಾನು ಲಕ್ಷ್ಮಿ ಬಾಂಬ್ ತಗೊಂಡೋಗ್ತೀನಿ. ಅಲ್ಟಮ್ ಅಂದಿಲ್ಲ ಅಂದ್ರೆ ನಾನು ಆಚೆ ಬಂದು ಅಂಟಿಸ್ತೀನಿ ನನ್ನ ಸಮಾಧಾನಕ್ಕೆ. ಬಿಕಾಸ್ ಇವಾಗ ನಮ್ಗೆ ಡೌಟ್ ಗೊತ್ತೈತೆ, ಬಾಂಬ್ ನಿಜ ಕೆಮಿಕಲ್ಸ್ ಐತೆ, ಕಾಜುಗಳು ಬೇಕಿದ್ದೀರಾ ಅಂತ. ನಿಜ. ಲೈಕ್ ಜೇಮ್ಸ್ ಬಾಂಡ್ ಮೂವೀಸ್, ಡೈ ಹಾರ್ಡ್, ಮಿಷನ್ ಇಂಪಾಸಿಬಲ್. ಆ ಮಿಷನ್ ಇಂಪಾಸಿಬಲ್ 1, 2, 3 ಆಮೇಲೆ ಇನ್ನ ವರ್ಲ್ಡ್ ಸೇವ್ ಮಾಡ್ತಾನೆ ಅವನೇ. ಆಯ್ತು, ಕೋವಿಡ್ ಟೈಮಲ್ಲಿ ವರ್ಲ್ಡ್ ಸೇವ್ ಮಾಡೋ ಆಪರ್ಚುನಿಟಿ ಸಿಕ್ಕಿತ್ತು US ಅವ್ರಿಗೆ. ವರ್ಲ್ಡ್ ಸೇವ್ ಮಾಡಿದ್ರು ಅಂದ್ರೆ ನಮ್ಗೆ ವಾಟ್ ಈಸ್ ವುಮೆನ್ಗೆ ಆನ್ಸರ್ ಗೊತ್ತಾಯ್ತಲ್ಲ ಅಂತ. ಅಂಡ್ ಲೈಕ್ ಅದ್ರಲ್ಲೂ ನೋಡ್ಬೇಕು, ಅದ್ರಲ್ಲೂ ಬಾಂಬ್ ಡಿಫ್ಯೂಸ್ ಮಾಡೋದು, ವರ್ಲ್ಡ್ ಸೇವ್ ಮಾಡೋದು ಎಪಿಕ್ ಆಗಿ ಮಾಡ್ತಾರೆ. ಜೇಮ್ಸ್ ಬಾಂಡ್ ಒಂದು ಮೂವಿ ಇದೆ ಆಯ್ತಾ, ಗೋಲ್ಡ್ ಫಿಂಗರ್ ಅಂತ. ಅದರಲ್ಲಿ ಬಾಂಬ್ ಡಿಫ್ಯೂಸ್ ಮಾಡಕ್ಕೆ ಸ್ವಿಚ್ ಇಕ್ಕವ್ರೆ. ಸ್ವಿಚ್ ನೋಡಿ, ಮನೆ ಗೀಸರ್ ಆಫ್ ಮಾಡ್ತಾ ಇದೀನೋ, ಗೀಸರ್ ಆಫ್ ಮಾಡಿದೆ ನೋಡಿ, ಬಿಸಿನೀರು ಬರ್ತಾ ಇಲ್ಲ ಇವಾಗ. ವರ್ಲ್ಡ್ ಸೇವ್ ಮಾಡ್ತಾರೆ, ಸ್ವಲ್ಪನಾದ್ರೂ ಕಷ್ಟಪಡು. ಜೇಮ್ಸ್ ಬಾಂಡ್ ಬರ್ತಾನೆ, ಹಿಂಗ್ ನೋಡ್ತಾ ಇರ್ತಾನೆ, ಬಾಂಬಲ್ ಫುಲ್, ಎಲ್ಲೂ ವೈರೇ ಕಾಣಿಸಲ್ಲ. ಅವ್ನ್ ಸ್ಕ್ರಿಪ್ಟ್ ಮರ್ತದ್ನಾ ಅನ್ಕೋತಾನೆ, ಯಾರೋ ಆತ ಬಂದ್ಬಿಟ್ಟು ಸ್ವಿಚ್ ಆರಿಸ್ತಾನೆ. ಸ್ವಿಚ್ ಫ್ಯಾನ್ ಆಫ್ ಮಾಡ್ತಾ ಇದೀನಿ, ಚಳಿ ಆಯ್ತೈತ ರಾತ್ರಿ, ಸ್ವಿಚ್ ಆಫ್ ಇತ್ತು. ಅದು ಆಯ್ತು, ಓಕೆ ಪರವಾಗಿಲ್ಲ. ಲೈಕ್ ಅಂದ್ರೆ ಅದೇನ ಅರ್ಜುನ್ ಕಪೂರ್ ಮೂವಿ ಆಗಿದ್ರೆ ಓಕೆ ಆಯ್ತು, ಅವ್ನು ಗೊತ್ತಾಗಲ್ಲ ವೈರ್ ಕಟ್ ಮಾಡಕ್ಕೆ, ಆಯ್ತು ಪರವಾಗಿಲ್ಲ, ಓಕೆ. ಲೈಕ್ ಸ್ವಿಚ್ ಇಕ್ಕಿದ್ರೆ ಅರ್ಥ ಮಾಡ್ಕೊಂತೀನಿ ನಾನು, ಪರವಾಗಿಲ್ಲ. ಜೇಮ್ಸ್ ಬಾಂಡ್ ಅದು, ಅವ್ನ್ ಪೆನ್ನಲ್ಲಿ ಬೇರೆಯವ್ರನ್ನ ಸಾಯಿಸ್ಬೋದು, ಅವ್ನ್ ಕಾರು ನೀರೊಳಗಡೆ ಎಲ್ಲ ಸಬ್ಮರೀನ್ ತರ ಹೋಗುತ್ತೆ, ಅವನಿಗೆ ಸ್ವಿಚ್ ಇಕ್ಕವ್ರೆ. ಲೈಕ್ ಯಾವ ಹುಚ್ಚ ಡೈರೆಕ್ಷನ್, ಏನ್ ಕತೆ ಇದು ನಂಗೆ ಅರ್ಥ ಆಯ್ತಲ್ಲ. ಅಂಡ್ ಲೈಕ್ ಅದಕ್ಕೆ ಮಿಷನ್ ಇಂಪಾಸಿಬಲ್ ಅಷ್ಟೇ, ಇದೇ ತರ ಏನಾದ್ರು ನೆಕ್ಸ್ಟ್ ಮೂವಿಗೂ ಸ್ಕ್ರಿಪ್ಟ್ ಇದೇ ತರ ಬರೆದ್ರೆ ಟಾಮ್ ಕ್ರೂಸ್ ಬೈತಾನೆ ನಮ್ಗೆ. ಎಲ್ಲ ಬೇರೆ ಏನಾದ್ರು ಬರೆಯೋ, ಲೈಕ್ ಲವ್ ಟ್ರಯಾಂಗಲ್, ತಾಯಿ ಸೆಂಟಿಮೆಂಟ್, ಬಾ ಇಲ್ಲೇ ಪ್ರೇಮ್ಸ್ ಮನೆ ವಿಜಯನಗರ ಕರ್ಕೊಂಡು ಹೋಗ್ತೀನಿ. ಎಷ್ಟಲ್ಲಿ ಅವನು ಪಾಪ ಜಂಪ್ ಮಾಡಿ ವಯಸ್ಸಾಗೈತೆ, ಮಂಡಿ ಆಪರೇಷನ್ ಆಗೈತೆ, ಆದ್ರೂ ಬಿಡ್ತಾ ಇಲ್ಲ ಅವ್ರು. ಇಲ್ಲ ನೀನ್ ಸ್ಟಂಟ್ ಮಾಡ್ಲೇಬೇಕು. ಸೊ ಇವಾಗ ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಪ್ಲಾನ್ ಹೇಳ್ಬೇಕು ನಿಮ್ಗೆ. ಆಕ್ಚುಲಿ ನೋಡಿ, ನಿಮ್ ಬೈಕ್ ಎಲ್ಲ ಯಾರ ಟಿಕೆಟ್ ಬುಕ್ ಮಾಡ್ರೆ ಅವ್ರು ಹೇಳಿದ್ರು ನನ್ಗೆ, ಸ್ಟೇಜ್ ಮೇಲೆ ಬಂದ ವ್ಯಾಲೆಂಟೈನ್ಸ್ ಡೇ ಪ್ಲಾನ್ ಹೇಳಿ ನೀವು, ಅದಕ್ಕೋಸ್ಕರ ಮಾಡ್ತಾರೆ ಅಂತ. ನೀವ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 ವರ್ಷ ಆಯ್ತು. ಮ್ಯಾಮ್ ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಏನ್ ಗಿಫ್ಟ್ ಕೊಟ್ಟಿದ್ರು ಸರ್? iWatch. ಸರ್ ಈ ಸಲಿಗೆ ಏನು ಇರ್ಲಿಲ್ಲ, ನೀನು ಅಲ್ಕರ ಮಗ ಮನೆಗೆ ಹೋಗ್ಬೇಕಾದ್ರೆ ಬುಕ್ ಮಾಡ್ಬೇಕು. ನಿಮ್ಮ ತಲೆ ಲೈಫಲ್ಲಿ ನೀನು ಫೋಟೋ ನೋಡಿ ಬಂದ್ರೆ ಸಾರಿ ಸರ್. ಸೊ ಯಾವಾಗ ಮದುವೆ ಆಗಿತ್ತು ಸರ್ ನಿಮ್ದು? ಮ್ಯಾಮ್ ಸೇವಾ ಅಲ್ಲ ಕನ್ಫರ್ಮ್ ಮಾಡ್ತಿದ್ದೀನಿ ಸರ್, ಒಂದೇ ಸಲ ಸೊ ನೀವು ಕಪಲ್ಲ ಇಲ್ಲ ಫ್ರೆಂಡ್ಸ್? ಐ ಬಿಲೀವ್ ನಾವು ಫ್ರೆಂಡ್ಸ್. ಯಾರು ಆಚೆ ಇದೆ ಕೇಳಿದ್ರೆ ನೈಸ್ ಲಾಸ್. ಸೊ ಮ್ಯಾಮ್ ನೀವು ಲಾಸ್ಟ್ ಟೈಮ್ ಫೆಬ್ಗೆ ಏನು ಕೊಟ್ಟಿದ್ರಿ? 14 ನೀವ್ ಯಾಕೆ ಸರ್, ನೀವು ಬರ್ದೋಗಿರೋದು ಪರವಾಗಿಲ್ಲ ಸರ್, ಮನೆಗೆ ಹೋಗ್ಬೇಡಿ ನೀವು ಒಂದು ವಾರ. ನಾನ್ ಯಾಕೆ ಕೊಡ್ಬೇಕು? ನಾವೇ 1980s ಅಲ್ಲಿ ಇಂಡಿಪೆಂಡೆನ್ಸ್ ಏನು 10 ವರ್ಷ ಆಯ್ತು ಇಂಡಿಪೆಂಡೆನ್ಸ್ ಸಿಕ್ಕಿ, ಮೇಡಮ್ ಅಟ್ಲೀಸ್ಟ್ ನಾನು ಇಲ್ಲ ಕೊಟ್ಟಿಲ್ಲ, ಅದು ಇದು ಏನಾದ್ರು ನಾನು ಯಾಕೆ ಕೊಡ್ಬೇಕು?
ಮರ್ದೊಳಿ ಸರ್ ಪರವಾಗಿಲ್ಲ ಡಿಲೀಟ್ ಮಾಡ್ಬಿಡಿ ಪ್ರೊಫೈಲ್ ಪಿಕ್ಚರ್ ಅಲ್ಲಿ ಇಬ್ರು ಹಾಕೊಳ್ಳಿ ಹೊಡಿ ಫೋಟೋ 5th ಆನಿವರ್ಸರಿಗೆ ಏನ್ ಕೊಡ್ರಿ ನೀವ್ ಹೇಳಿದ್ ನೋಡ್ರೆ ಶೇಕ್ ಹ್ಯಾಂಡ್ ಕೊಟ್ಟಿರಲ್ಲ ಶೇಕ್ ಹ್ಯಾಂಡ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿನಿ ಅದನ್ನೇ ನೋಡ್ಕೊ ಮೇಡಮ್ ಏನ್ ಮೇಡಮ್ ಹಿಂಗೆ ಯಾಕೆ ಕೊಡ್ಬೇಕಂದ್ರೆ ಸರ್ಗೆ ಪಾಪ ಏನು ಕೊಡ್ಬಾರ್ದ ಇದು ಹೆಂಗಾಯ್ತು ಅಂದ್ರೆ ನಾವು ಹುಡ್ತಾಗಿಂದ ನಾವು ಒಪ್ಪಂದು ಹ್ಯಾಪಿ ಆನಿವರ್ಸರಿ ಇಷ್ಟೇ ಮಾಡ್ತಾ ಇರೋದು ನಾವು ನಿಮ್ಗೆ ಏನ್ ಅನ್ಸು ಇಲ್ವಾ ಮ್ಯಾಮ್ ಕೊಡ್ಬೇಕು ನಮ್ಮ ಮೇಡಮ್ ಖುಷಿಯಾಗಿದ್ರೆ ನಾನು ಯಾಕೆ ಕೊಡ್ಬೇಕು ವೈ ಯು ಟೆಲ್ ಮೀ ವೈ ಸರ್ ನೀವು ಕಪಲ್ ಫ್ರೆಂಡ್ಸ್ ವಾಟ್ ಆರ್ ಯು Recently. ಲೈಕ್ ಹೌ 2 months. 2 months ಮತ್ತೆ ನೀವು ನಮ್ಮ ಶೋ ಹನಿಮೂನ್ ಬಂದಿರಾ ಯಾವಾಗ ಮದುವೆ ಆಗಿದೆ ಸರ್ November 30 ಅವ್ರಿಗೆ 30 ಮಿಸ್ ಆಯ್ತಾ ಮೇಡಮ್ ಇಚ್ಚಿ ಒಳಬಿಟ್ಟಿದೆ ನೈಸ್ ಸೊ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂದ್ರೆ ಅವ್ರ ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಲವ್ ಮಾಡಿ ನೀವು ಅರೇಂಜ್ ಆಯ್ತಾ School friends from 7th standard. ಸರ್ ಓ ಮೈ ಗಾಡ್ ಯಾರ್ಯಾರು ಚಪ್ಪಲಿ ಹೊಡಿತಾರೋ ಅವ್ರೆ 7th ಅಂತ ಏನ್ ಮಾತಾಡ್ತಾ ಇದ್ದೀರಾ ನಾನು ಎಷ್ಟು ಕಂಪ್ನಿ ಚೇಂಜ್ ಮಾಡಿದ್ದೀನಿ 7th ಇಂದ ಅಲ್ಲಿ ನೈಸ್ ಸೊ ಯೂಶುವಲಿ ನೀವು ಏನಕ್ಕೆ ಜಗಳ ಆಡ್ತೀರಾ ಮೇಡಮ್ 7 ನೀವು ಏನು 7th ಸ್ಟ್ಯಾಂಡರ್ಡ್ ಇಂದ ಜಗಳ ಆಡಿದ್ದೀರಲ್ಲ ಯಾವ್ದು ಹೇಳಿ ಅಂತ ನಂಗೆ ಗೊತ್ತಾಯ್ತಲ್ಲ Correct. ಯಾವ್ದಕ್ಕೆ ಜಗಳ ಆಡ್ತಾರೆ ಸರ್ ಎಫರ್ಟ್ಸ್ ಹಾಕಲ್ಲ ನಾನೇ ಎಲ್ಲ ಮಾಡ್ತೀನಿ ನೋಡಿ ಮ್ಯಾಮ್ ಅವ್ರ ಎಫರ್ಟ್ಸ್ ಹಾಕಿಲ್ಲ ಅಂದ್ರೆ ಜಗಳ ಆಡ್ತಾರೆ ಸರ್ ಜಗಳ ಆಡ್ತಾ ಇಲ್ಲ ನೀನು ಅದು ನಾ ಎಫರ್ಟ್ಸ್ ಹಾಕೋದ್ರಿಂದ ಜಗಳ ಆಡೋದು ಅವ್ರ ಎಫರ್ಟ್ಸ್ ಅದೇ ಮ್ಯಾಮ್ ನೋಡಿ ಸರ್ ಎಫರ್ಟ್ಸ್ ಹಾಕ್ತವ್ರೆ ಮೇಡಮ್ ಎಫರ್ಟ್ ಹಾಕ್ತಾರೆ ಸರ್ ಜಗಳನೇ ಆಡ್ತಾರ ನೋಡಿ ಅದೇ ಸರ್ ಹಸ್ಬೆಂಡ್ ಗೂ ವೈಫ್ ಇರೋ ಡಿಫರೆನ್ಸ್ ನೀವು ಡಿಫರೆನ್ಸ್ ಮಾಡಿದ್ರೆ ಇಲ್ಲ ಬಿಡು ಹೆಂಗೋ ಈಕ್ವಾಲಿಟಿ ಅಂದಿ ನಾವು ಒಂದು ಡೈರಿ ಮೇಲೆ ಕಳಿಸ್ತಾ ಇದ್ವಿ ನೀವು ಏನು ಕೊಡಬೇಕು ಅಂತ ಮುಗಿಯುತ್ತೆ ನಮ್ಗೆ ಅಷ್ಟೇ ನಾನು ಅದೇ ಇನ್ಮೇಲಿಂದ ನಾನು ಐ ಲೈಕ್ ಸೋಲೋ ಟ್ರಾವೆಲಿಂಗ್ ಎವ್ರಿಥಿಂಗ್ ಇಸ್ ಸೋಲೋ ಸೊ ನೀವು ಲೈಕ್ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು 7th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ ಫುಲ್ ವಿಷನರಿನಾ ಇಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಹಾ ಸರ್ ಸೇಮ್ ಫ್ರೆಂಡ್ಸ್ ಇನ್ನ ಯಾರ ಫ್ರೆಂಡ್ಸ್ ಮೇಡಮ್ ಕೈ ಇಕ್ಕೋತವ್ರೆ ನೀವು ಫ್ರೆಂಡ್ಸ್ ಅಂತ ತಾನೇ ಹೇಳೋದು ನಂಗೆ ಗೊತ್ತು ಇಲ್ಲ ಈ ತರ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ ಅದೇ ನಾನು ಫ್ರೆಂಡ್ಸ್ ಅಂತ ನಂಗೆ ಮದುವೆ ಮುಂಚೆ ಸೊ ಲೈಕ್ ಏನಪ್ಪ ಯಾರು ಪ್ರಪೋಸ್ ಮಾಡಿದ್ರು ಫಸ್ಟ್ ನೀವಿಬ್ರಲ್ಲಿ ಸರ್ ಹಿಂಗಂತವ್ರು ಮೇಡಮ್ ವಾಟ್ಸಪ್ ಇರ್ಲಿಲ್ಲ ಪ್ರೂಫ್ ತೋರ್ಸಕ್ ಆಗಲ್ಲ ಮ್ಯಾಮ್ ಮರ್ತೋಗಿತ್ತ ನಿಮ್ಗೆ ಐ ಲವ್ ಯು ಅಂತ ಹಾಕ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟಿದ್ರ ನಿಮ್ಮ ಅಪ್ಪ ನೋಡ್ತಾರೆ ಅಂತ ಯಾವಾಗ ಪ್ರಪೋಸ್ ಮಾಡಿದ್ದು ಅಂದ್ರೆ ಎಷ್ಟು ವರ್ಷ ಲೈಕ್ ನೀವು ನೋಡ್ಕೊಂಡು ಇಲ್ಲ ಒಮ್ಮೆ ನಮ್ಬೋದು ಪರವಾಗಿಲ್ಲ ಅಂದ್ಬಿಟ್ಟು ಆಮೇಲೆ ಡ್ಯೂರಿಂಗ್ ಅವರ್ ಇಂಜಿನಿಯರಿಂಗ್ ಕೆರಿಯರ್ ಮೇಲಂತೂ ನಮ್ಗೆ ಇಲ್ಲ ಇಂಜಿನಿಯರಿಂಗ್ ನಾನು ರಿಜೆಕ್ಟ್ ಆಗಿದ್ದೆ ಅದಾದ್ಮೇಲೆ ಲೈಕ್ ಪ್ರಪೋಸಲ್ ಮಾಡಿದಾಗ ಓಕೆ ಓಕೆ ಯಾವ ಹೇಳಿ ಮೇಡಮ್ ಇದು ಬೇಕು ನಮ್ಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ತರ ಇನ್ನೂ ತುಂಬಾ ವಿಡಿಯೋಸ್ ಮಾಡೋ ಪ್ಲಾನ್ ಇದೆ. ಅದು ಸಾಧ್ಯ ಆಗುತ್ತೋ ನೀವು ಶೇರ್ ಮಾಡಿದ್ರೆ ಮಾತ್ರ. ಸೊ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ, ನಿಮ್ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲಾ ಕಡೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನನಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ತಿಳ್ಕೊಳ್ಳೋದಕ್ಕೆ. ಮತ್ತೆ ನೀವೇನಾದ್ರು ಲೈಕ್ ಲೈವ್ ಶೋಸ್ ನೋಡ್ಬೇಕು ಅಂತಂದ್ರೆ ಬುಕ್ ಮೈ ಶೋ ಅಲ್ಲಿ ದಿಲೀಪ್ ಶಂಕರ್ ಲೈವ್ ಅಂತ ಹಾಕಿ ಶೋಸ್ ಮಾಡ್ತಾ ಇರ್ತೀನಿ. ಬನ್ನಿ ಮಜಾ ಮಾಡೋಣ. ಥ್ಯಾಂಕ್ ಯು.